ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ನಿಮ್ಗೆ ನಾನು ಮಾಡ್ತಾ ಇರುವಂತಹ ವಿಡಿಯೋಸ್ ಇಷ್ಟ ಆಗ್ತಾ ಇದೆ, ಅದಕ್ಕೆ ನಂಗೂ ಖುಷಿ ಆಗ್ತಾ ಇದೆ. ಮತ್ತು ಕಂಟೆಂಟ್ ಯಾವ ವಿಷಯವಾಗಿರುತ್ತೆ ಅಂದ್ರೆ ಪ್ರೆಸೆಂಟ್ನಲ್ಲಿ ಬರುವಂತ ಕೇಸಸ್ ವಿಷಯವಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಏನೆಲ್ಲ ಪ್ರಾಬ್ಲಮ್ಸ್ ಇವಾಗ ಇರುವಂತ ಒಂದು ಜನರೇಷನ್ ಅಲ್ಲಿ ಆಗ್ತಾ ಇದೆ, ಅದನ್ನ ನೀವು ತಡಿಬಹುದು ಅನ್ನುವ ಒಂದು ಗೈಡೆನ್ಸ್ ವಿಷಯವಾಗಿ ಈ ತರ ನಾನು ವಿಡಿಯೋಸ್ನ ಮಾಡ್ತಾ ಹೋಗ್ತೇನೆ. ಇವತ್ತಿನ ಟಾಪಿಕ್ 2 ವಿಚಾರವಾಗಿರುತ್ತೆ. ಯಾವ 2 ಬಿಹೇವಿಯರ್ ನೀವು ರಿಲೇಶನ್‌ಶಿಪ್‌ನಲ್ಲಿ ಮಾಡ್ತಾ ಇದ್ರೆ, ಅದು ನಿಮಗೆ ಮಾನಸಿಕವಾಗಿ ಕುಗ್ಸತ್ತೆ, ಮಾನಸಿಕವಾಗಿ ನಿಮ್ಗೆ ನೋವು ಉಂಟು ಮಾಡತ್ತೆ, ಯಾವ ವಿಷಯಗಳು ಅಂತ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೊನೆಯವರೆಗೂ ನೋಡಿ, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಅಂತ ಹೇಳ್ತೀನಿ. ವಾಟೆವರ್ ನಾನು ಎಕ್ಸ್‌ಪ್ಲೇನ್ ಮಾಡಿದ್ರು ಅದು ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ವಿಷಯವಾಗಿನೇ ಆಗಿರತ್ತೆ. ಅದು ಅಮ್, ನಾವು ಅರ್ಥ ಮಾಡ್ಕೊಂಡು ನಮ್ಮ ಲೈಫ್‌ನಲ್ಲಿ ಸರಿ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಸ್ ಮೇಜರ್ ಅಥವಾ ಮೈನರ್ ಪ್ರಾಬ್ಲಮ್ಸ್ ಆಗುವಂತದ್ನ ನಾವು ತಡಿಬಹುದು. ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್‌ಗೆ ಕಾಲ್ ಮಾಡಿ ಅಪಾಯಿಂಟ್‌ಮೆಂಟ್‌ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್‌ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಮೊದಲನೇ ವಿಚಾರ ಏನನ್ನ ನಾನು ಹೇಳ್ತೀನಿ ಅಂದ್ರೆ, ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್ ಅಂತ ಒಂದು ಟರ್ಮ್ ಇದೆ ಸೈಕಾಲಜಿ ಪ್ರಕಾರವಾಗಿ ನಾನು ಹೇಳ್ತಾ ಇರೋದು. ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್ ಏನಿದು ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್ ಅಂದ್ರೆ, ಈಗ ನೀವೊಂದು ರಿಲೇಶನ್ಶಿಪ್ ನಲ್ಲಿ ನಾನು ಈ ಒಂದು ಕೆಲಸವನ್ನ ಇವ್ರಿಗೆ ಮಾಡಿದ್ರೆ, ಅಥವಾ ನಾನು ಹೀಗೆ ಇವ್ರ ಹತ್ರ ವರ್ತಿಸಿದ್ರೆ ನನಗೆ ಅವರು ಹಾಗೇ ಒಂದು ಆಟಿಟ್ಯೂಡ್ ನ ತೋರಿಸ್ತಾರೆ, ಅಥವಾ ಅವ್ರು ಆ ರೀತಿಯಾಗೆ ವರ್ತಿಸ್ತಾರೆ. ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಅವ್ರಿಗೆ ಅದನ್ನ ಹೇಳೇ ಇಲ್ಲ, ನೋಡು ನಾನು ಇದನ್ನ ಮಾಡಿದ್ರೆ ಇದು ನನಗೆ ಮಾಡ್ತೀಯ ಅನ್ನೋ ರೀತಿಯಾಗಿ ನೀವು ಮಾತಾಡೇ ಇಲ್ಲ. ಆದ್ರೆ ನಾನು ಹೀಗೆ ವರ್ತಿಸೋದ್ರಿಂದ, ಈ ರೀತಿಯಾಗಿ ನಾನು ಮಾತಾಡೋದ್ರಿಂದ, ಅಥವಾ ಈ ತರ ನಾನು ಏನೋ ಗಿಫ್ಟ್ ಕೊಡೋದ್ರಿಂದ, ಅಥವಾ ಇವ್ರನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನನಗೂ ಕೂಡ ಅಷ್ಟೇ ಹ್ಯಾಪಿನೆಸ್ ಅವ್ರ ಕಡೆಯಿಂದ ಸಿಗುತ್ತೆ. ಅವ್ರು ನನ್ಗೆ ಅಷ್ಟೇ ಪ್ರೀತಿನ ಕೊಡ್ತಾರೆ, ಅಥವಾ ಅವರು ನನ್ಗೆ ಗಿಫ್ಟ್ಸ್ ಕೊಡ್ತಾರೆ, ಆಮ್, ಅಥವಾ ನನಗೇನ್ ಬೇಕು ಅವ್ರು ಅರ್ಥ ಮಾಡ್ಕೊಂಡು ಕೊಡ್ತಾರೆ ಅಂತ ನೀವು ಒಂದು ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್‌ಗೆ ಬಂದ್ಬಿಟ್ಟಿರ್ತೀರ. ನನ್ನ ಹತ್ರ ಒಂದು ಅಷ್ಟು ಕೇಸಸ್‌ನಲ್ಲಿ ಅದೇ ನಾನು ನೋಡಿರುವಂತದ್ದು. ಏನಂದ್ರೆ, ಮ್ಯಾಮ್ ನಾನು ತುಂಬಾ ಮಾಡಿದೀನಿ, ಇಷ್ಟೆಲ್ಲ ನೋಡ್ಕೊಂಡಿದೀನಿ, ಇನ್ನೇನ್ ಮ್ಯಾಮ್ ಕಮ್ಮಿ ಮಾಡಿದೀನಿ. ನಾನು ಏನ್ ಅನ್ಕೊಂಡೆ ಅಂದ್ರೆ ಈ ತರ ನನ್ನ ಹತ್ರ ಚೆನ್ನಾಗಿರ್ತಾರೆ, ನನಗೆ ಸಪೋರ್ಟಿವ್ ಆಗಿರ್ತಾರೆ, ಇಮೋಷನಲಿ ಅವೈಲೇಬಲ್ ಆಗಿರ್ತಾರೆ ಅನ್ಕೊಂಡೆ. ಆದ್ರೆ ಹಾಗಿರ್ಲೇ ಇಲ್ಲ ನನ್ನ ಪಾರ್ಟ್ನರ್ ಅಂತ ಹೇಳ್ತಾ ಇರುವಂತದ್ದು. ನೀವ್ ಈ ವಿಚಾರದ ಬಗ್ಗೆ ನೀವು ಮಾತಾಡಿದೀರಾ ಅಂದ್ರೆ, ಇಲ್ಲ ನಾನ್ ಮಾತಾಡ್ಲಿಲ್ಲ, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನ್ ಮಾತಾಡ್ಲಿಲ್ಲ ಅಂತ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಹಣಕಾಸಿನ ವಿಷಯವಾಗಿ ನಾನು ಸಹಾಯ ಮಾಡಿದ್ರೆ, ನನ್ನ ಪಾರ್ಟ್ನರ್‌ಗೆ ಎಲ್ಲಾ ರೀತಿಯಾಗಿ ಅವ್ರಿಗೆ ಪ್ರಾಬ್ಲಮ್ ಇದ್ದಾಗ ನಾನು ಇದೀನಿ ಅಂತ ಅವ್ರಿಗೆ ತೋರಿಸಿ, ಅವ್ರಿಗೆ ಫೈನಾನ್ಷಿಯಲ್, ಇಮೋಷನಲ್ ಸಪೋರ್ಟ್‌ನ ಕೊಟ್ರೆ, ಅವ್ರು ನನ್ನನ್ನು ನೋಡ್ಕೊಳ್ತಾರೆ ಚೆನ್ನಾಗಿ. ಸೊ ದಿಸ್ ಇಸ್ ಕಾಲ್ಡ್ ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್. ನೀವು ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡೇ ಇಲ್ಲ. ಅಥವಾ ನಾನು ಈ ರೀತಿಯಾಗೆಲ್ಲ ವರ್ತಿಸಿದ್ರೆ ಇವ್ರು ನನ್ನ ಮದ್ವೆ ಆಗ್ತಾರೆ, ನಾನು ಈ ರೀತಿಯಾಗೆಲ್ಲ ಇದ್ರೆ ಇವ್ರ ಜೊತೆ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅಥವಾ ನನ್ನ ಲೈಫ್ ಇವ್ರ ಜೊತೆ ಚೆನ್ನಾಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್. ಇದು ನಿಮ್ಗೆ ಮಾನಸಿಕವಾಗಿ ದುರ್ಬಲ ಮಾಡುತ್ತೆ, ಸ್ಟ್ರೆಸ್ ಉಂಟು ಮಾಡುತ್ತೆ, ಜಗಳಗಳು ಶುರು ಆಗುತ್ತೆ ರಿಲೇಶನ್ಶಿಪ್ ನಲ್ಲಿ. ಬಿಕಾಸ್ ನೀವ್ ಇದ್ರ ಬಗ್ಗೆ ಮಾತಾಡೇ ಇರೋದಿಲ್ಲ. ಅವರು ನಿನ್ ಖುಷಿಗ್ ಮಾಡ್ದೆ ಅಲ್ವಾ ನನಗೆ, ನೀನ್ ಯಾಕೆ ಇದ್ರ ಬಗ್ಗೆ ಇಷ್ಟು ಮಾತಾಡ್ತಿದ್ಯಾ, ನೀನ್ ಯಾಕೆ ಇದನ್ನ ಅಷ್ಟು ಓವರ್ ಎಂಫಸೈಸ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್. ಬಿಕಾಸ್ ನೀವು ನಿಮ್ಮ ಒಂದು ದೃಷ್ಟಿಕೋನದಲ್ಲಿ, ನೀವು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಮಾಡಿದೀರಾ, ಆದ್ರೆ ಅದಕ್ಕೆ ಆ, ವಾಪಸ್ ನೀವು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ ವಾಪಸ್ ಏನಾಗಿರ್ಬೋದು, ಅವರಿಂದ ಒಂದು ಪ್ರೀತಿ ಇರ್ಬೋದು, ನೀವೇನೋ ಒಂದು ಸಹಾಯ ಮಾಡಿದ್ರೆ, ಅವ್ರು ನನ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ದಿಸ್ ಇಸ್ ಆಲ್ಸೋ ಒನ್ ಎಕ್ಸ್ಪೆಕ್ಟೇಷನ್. ಸೊ ದಿಸ್ ಇಸ್ ಕಾಲ್ಡ್ ಅನ್ಕಾನ್ಶಿಯಸ್ ಕಾಂಟ್ರಾಕ್ಟ್. ನಾನು ಈ ರೀತಿಯಾಗಿ, ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ರಿಯಾಕ್ಷನ್ ಫ್ರಮ್ ದೆಮ್. ನೀವೊಂದು ಕೊಟ್ಟು ಇನ್ನೊಂದೇನೋ ತಗೊಳಕ್ ನೋಡ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ ಅಂದ್ರೆ, ಒಂದಲ್ಲ ಒಂದು ರೀತಿಯಾಗಿ ನಿಮಗೆ ಮಾನಸಿಕವಾಗಿ ಒಂದು ತೊಳಲಾಟ, ನರಳಾಟ ನಡೀತಾ ಹೋಗುತ್ತೆ. ನಿಮ್ಮಲ್ಲೇ ನಿಮ್ಗೆ ಪ್ರಶ್ನೆಗಳು ಶುರು ಆಗುತ್ತೆ. ನಾನು ಏನಕ್ಕೆ ಇಷ್ಟೆಲ್ಲ ಮಾಡ್ದೆ? ನಾನು ಇಷ್ಟೆಲ್ಲ ಮಾಡಿ ನನ್ಗೇನ್ ಕೊನೆಗೆ ಸಿಕ್ತು? ಏನೂ ಸಿಗ್ಲಿಲ್ಲ. ಸೊ ಇದನ್ನ ನೀವು ತಡಿಬೇಕು ಅಂತ ಇದ್ದೀರಾ ಅಂದ್ರೆ, ಒಂದು, ಆಮ್, ನೀವು ನೀವು ಮನಸ್ಸಿಂದ ಮಾಡ್ತಾ ಇದ್ದೀರಾ. ಲವ್ ಇಸ್ ಸಮಥಿಂಗ್ ಲೈಕ್ ದಟ್. ವಾಪಸ್ ಯಾವುದೇ ರೀತಿಯಾದ ಒಂದು ಫಾರ್ಮೇಶನ್ ಅಲ್ಲೂ ನೀವು ಅವರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇವಾಗ ನೀವೇನೋ ಒಂದು ಸಹಾಯ ಮಾಡ್ತಾ ಇದ್ದೀರಾ ಅಂದ್ರೆ, ನನ್ಗಿದ್ ವಾಪಸ್ ಬರ್ಲಿ, ಅವರ ಒಂದು ಪ್ರೀತಿಯ ಮುಖಾಂತರವಾಗೋದ್ರು ಬರ್ಲಿ, ಅಥವಾ
ಅವರು ನನಗೆ ಮಾತಾಡ್ಸಿದ್ರೆ ಅಷ್ಟೇ ಸಾಕು, ಆ ಮುಖಾಂತರವಾಗಿ ಬರ್ಲಿ ಅಂತ ಎಕ್ಸ್‌ಪೆಕ್ಟ್ ಕೂಡ ಮಾಡಬಾರ್ದು. ಬಿಕಾಸ್ ನೀವ್ ಅದನ್ನ ಮಾಡಿದ್ರಿ ಅಂದ್ರೆ, ಅದು ಅವ್ರು ಹಾಗೆ ನಡ್ಕೊಳ್ಳಿಲ್ಲ ಅಂದಾಗ ಜಗಳಗಳು ಜಾಸ್ತಿ ನಿಮ್ಮ ರಿಲೇಶನ್‌ಶಿಪ್‌ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸ್ಟಾಪ್ ದಟ್ ಆಟಿಟ್ಯೂಡ್. ನೀವೇನಾದ್ರೂ ಆ ಥರ ಅನ್ಕೊಂಡಿದ್ದೀರಾ, ಆ ಥರ ಮಾಡಿದ್ರೆ, ಈ ಥರ ನಡ್ಕೊಂಡ್ರೆ, ಅಥವಾ ಹೀಗೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ. ಅವ್ರು ನನ್ನನ್ನ ಹೀಗೆ ನಡೆಸ್ಕೊಳ್ತಾರೆ. ಯಾಕಂದ್ರೆ ಇನ್ನೊಬ್ರು ಮೈಂಡಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಅವ್ರೇನ್ ಅನ್ಕೊಳ್ತಿರ್ತಾರೆ ಅಂದ್ರೆ, ಓಕೆ, ಅವ್ರ ಖುಷಿಗೆ ಅವ್ರು ಇದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ದಟ್ಸ್ ಹೌ ದೇ ಕನ್ಕ್ಲೂಡ್. ನೀವ್ ಏನೇ ಮಾಡಿದ್ರು ಕೂಡ ಅವ್ರ ಖುಷಿಗೆ ಅವ್ರು ಮಾಡ್ತಾ ಇದಾರೆ. ಅವ್ರಿಗೆ ಅದಿಷ್ಟ, ಅದಕ್ಕೆ ಅವ್ರು ಮಾಡಿದ್ರು. ನಾವೇನ್ ಕೇಳದ್ವಾ? ಮಾಡು ಅಂತ ಕೇಳದ್ವಾ? ಮಾಡು ಅಂತ ಕೇಳಿಲ್ಲ, ಅವ್ರು ಮಾಡ್ತಾ ಇದಾರಲ್ಲ. ಸೊ ವಾಟ್ ಐ ವುಡ್ ಸೇ ಇಸ್, ನಿಮ್ಮ ಪ್ರೀತಿನೂ ಕೂಡ ಓವರ್ ಫ್ಲೋಯಿಂಗ್ ರೀತಿಯಾಗಿ ಮಾಡಬಾರ್ದು. ಓವರ್ ಫ್ಲೋಯಿಂಗ್ ಪ್ರೀತಿ, ಇವಾಗ ನೀರಿಗೆ ಬರ ಬಂದಾಗೆ ನೀರಿಗೆ ಬೆಲೆ ಬೆಲೆ ನಮಗ್ ಸಿಗುತ್ತೆ ಅಲ್ವಾ? ಸೊ ನೀವು ಮಾಡುವಂತ ವಿಷಯಕ್ಕೆ ಬೆಲೆ ಬರಬೇಕು ಅಂದ್ರೆ ಇತಿಮಿತಿಯಾಗೇ ಇರಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಹಾಗೂ ಈಗ ನೀವು ಐಸ್ ಕ್ರೀಮ್ನ ದಿನಾ ತಿನ್ನಕ್ಕಾಗಲ್ಲ. ಹಾಗೆ ಪ್ರೀತಿನೂ ಕೂಡ, ನೀವು ಮಾಡುವಂತ ಸೇವೆನೂ ಕೂಡ, ಸರ್ವಿಸ್ ಕೂಡ ರಿಲೇಶನ್ಶಿಪ್ ನಲ್ಲಿ ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ಡೂ ಇಟ್ ಕಂಡೀಷನಲಿ. ಅಂದ್ರೆ ದಿನ ಮಾಡುವಂಥದ್ದಲ್ಲ. ಹೌದು, ನೀವು ಮಾಡ್ತಾ ಇದ್ದೀರಾ ಪ್ರೀತಿಯಿಂದ ಮಾಡಿ ಅಷ್ಟೇ. ಅದರಿಂದ ವಾಪಸ್ ಏನೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ನಿಮ್ಗೆ ತುಂಬಾ ತುಂಬಾ ನೋವು ಕೊಡುತ್ತೆ. ಎರಡನೇ ವಿಚಾರ ಏನಂದ್ರೆ, ಇದನ್ನ ಸ್ಟಾಪ್ ಮಾಡಿ ಹೇಳ್ತಾ ಇರುವಂಥದ್ದು. ಎರಡನೇ ವಿಚಾರ ಏನಂದ್ರೆ, ಓವರ್ ಫಾರ್ಗಿವಿಂಗ್ ನೇಚರ್. ಓವರ್ ಫಾರ್ಗಿವಿಂಗ್ ನೇಚರ್ ನಿಮ್ಮನ್ನ ಡಿಪ್ರೆಷನ್‌ಗೆ ತಳ್ಳುತ್ತೆ. ಏನದು ಅಂತಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಿಮ್ಮ ಪಾರ್ಟ್ನರ್ ಸುಳ್ಳು ಹೇಳ್ತಾ ಇದ್ದಾರೆ. ಅದನ್ನ ನೀವು ಸಹಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ ಏನನ್ನೋ, ಅದನ್ನ ನೀವು ಸಹಿಸ್ಕೊಳ್ತಾ ಇದ್ದೀರಾ. ಸೊ, ಮಹಿಳೆ ಅನ್ನೋರ್ನ ಸಹಾನುಭೂತಿಯ ಒಂದು ಫಿಗರೀನ್‌ಗೆ ಹೋಲಿಸ್ತಾರೆ ಎಷ್ಟೋ ಜನ. ಆದ್ರೂ ಆಮ್, ತುಂಬಾ ತಾಳ್ಮೆ ಇರೋದು ಕೂಡ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಸೊ ಪರವಾಗಿಲ್ಲ. ಇವಾಗ ಅವ್ರು ಮೋಸ ಮಾಡಿದ್ರು, ಅವ್ರು ನನ್ನ ಹಸ್ಬೆಂಡ್, ಅವ್ರು ನನ್ನ ವೈಫ್. ಸೊ ನಾನು ಅವ್ರನ್ನ ನಾನು ಬಿಡೋದಿಲ್ಲ. ಆದ್ರೆ ನಾನು ಅದನ್ನ ಕ್ಷಮಿಸ್ತೀನಿ. ಸೊ ಕ್ಷಮೆ ಅನ್ನೋದು, ಫಾರ್ಗಿವ್ನೆಸ್ ಅನ್ನೋದು ಕೂಡ ಎಷ್ಟು ಲಿಮಿಟೇಷನ್, ಎಷ್ಟು ನೀವು ಮಾಡಕ್ಕಾಗತ್ತೆ. ನೀವು ಯಾವಾಗ ಇದನ್ನ ಒಂದು ರಿಯಾಕ್ಷನ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ, ನೀವು ಅದನ್ನ ಸರಿಯಾಗಿ ಅಡ್ರೆಸ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ನಿಮ್ ಕಡೆಯಿಂದ ನಿಮಗೆ ಬೇಜಾರಾಗಿದೆ ಅನ್ನುವಂತ ಒಂದು ಇಮೋಷನ್ನ ಎಕ್ಸ್‌ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ, ಆ ವ್ಯಕ್ತಿ ಏನ್ ಅನ್ಕೊಳ್ತಾರೆ ಅಂದ್ರೆ, ಮೋಸ ಮಾಡ್ತಾ ಇರೋರು ಅಥವಾ ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತ ವ್ಯಕ್ತಿ, ಇದು ಓಕೆ ಆಗಿದೆ ಅಂಡ್ ದಿಸ್ ಇಸ್ ಫೈನ್. ಐ ಕ್ಯಾನ್ ಡೂ ವಾಟೆವರ್ ಐ ವಾಂಟ್. ನಾನು ಹೇಗಾದ್ರೂ ಇರ್ಬೋದು. ನನ್ನನ್ನ ಮನೆಗೆ ಸೇರಿಸ್ಕೊಳ್ತಾರೆ. ನಾನು ಎಷ್ಟು ಅಫೇರ್ ಇಟ್ಕೊಂಡ್ರೂ ಪರವಾಗಿಲ್ಲ. ನನ್ನ ವೈಫ್ ಅಥವಾ ನನ್ನ ಹಸ್ಬೆಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಓಹ್! ಏನು ಒಂದ್ 2, 3 ದಿನ ಕೋಪ ಮಾಡ್ಕೋಬಹುದು. ಆಮೇಲೆ ಏನಕ್ಕೆ ಕೋಪ ಮಾಡ್ಕೊಳ್ತಾರೆ ಹೀಗೆ. ಡಿವೋರ್ಸ್‌ವರೆಗೂ ಅಂತೂ ಬರಲ್ಲ ನನ್ನ ರಿಲೇಶನ್‌ಶಿಪ್, ನಾನು ಇದನ್ನೆಲ್ಲ ಮಾಡೋದ್ರಿಂದ. ಸೊ ನಾನೇನಕ್ಕೆ ಇದನ್ನ ಮಾಡಬಾರ್ದು? ನಾನೇನಕ್ಕೆ ಎಂಜಾಯ್ ಮಾಡಬಾರ್ದು? ನಾನು ಯಾಕೆ ಮೋಸ ಮಾಡಬಾರ್ದು? ನಾನು ಯಾಕೆ ಸುಳ್ಳು ಹೇಳ್ಬಾರ್ದು? ಸೊ ನೆವರ್ ಎವರ್ ಓವರ್ ಫಾರ್ಗಿವ್ ಇನ್ ಅ ರಿಲೇಶನ್‌ಶಿಪ್. ನೀವು ಯಾವಾಗ ತುಂಬಾನೇ ಅವ್ರನ್ನ ಕ್ಷಮಿಸ್ಕೊಂಡು ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತೀರಾ, ನೀವೆಷ್ಟು ಸಹಿಸ್ಕೊಳ್ತೀರೋ, ಅವಾಗ ಕತ್ತೆ ದುಡ್ದಂಗೆ ದುಡಿತಾರೆ ಅಂತ ಏನಕ್ಕೆ ಹೇಳ್ತಾರೆ? ಕತ್ತೆ ವಾಪಸ್ ಏನು ಕತ್ತೆ ಒದಿಯಲ್ವಲ್ಲ. ಒದ್ದಾಗ ಭಯ ಬರುತ್ತೆ. ಅಯ್ಯೋ! ಇಷ್ಟು ಲೋಡ್ ಹಾಕಿದ್ರೆ ನನಗೆ ಸರಿಯಾಗಿ ಬೀಳುತ್ತೆ, ಸರಿಯಾಗಿ ಒದಿಯುತ್ತೆ ಈ ಕತ್ತೆ ಅಂತ. ಆ ಕತ್ತೆ ಯಾವಾಗ ಒದಿಯುತ್ತೋ ಅವಾಗೆ ಆ ಲೋಡ್ ಕಮ್ಮಿ ಆಗತ್ತೆ. ಸೊ ಹಾಗೆ ನಾವು ಕೂಡ ಆ ಕತ್ತೆಯ ರೀತಿ ನಮ್ಮ ಲೈಫ್‌ನ ಲೀಡ್ ಮಾಡೋವಂಥದ್ದಲ್ಲ. ಯಾರು ಏನ್ ಮಾಡಿದ್ರು ಪರವಾಗಿಲ್ಲ. ಸೊ ದಟ್ ಶೋಸ್ ಯುವರ್ ವೀಕ್‌ನೆಸ್. ಇಟ್ ಶೋಸ್ ಯು ಆರ್ ವೆರಿ, ವೆರಿ, ವೆರಿ ವಲ್ನರಬಲ್ ಅಂತ. ನೀವು ಇವಾಗ ಮೋಸ ಮಾಡೋರು ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋರ್ನ ಟಾರ್ಗೆಟ್ ಮಾಡಲ್ಲ. ವೀಕ್ ಆಗಿ ಸಾಫ್ಟ್ ಹಾರ್ಟೆಡ್ ಪೀಪಲ್‌ನ ಟಾರ್ಗೆಟ್ ಮಾಡ್ತಾರೆ. ಅದ್ ನೀವಾಗಿದ್ರೆ ಎಚ್ಚರವಾಗಿರಿ. ಬಿಕಾಸ್ ನಿಮ್ಮನ್ನ ಅಡ್ವಾಂಟೇಜ್ ಆಗೇ ತಗೊಳ್ತಾರೆ. ನಿಮ್ಮ ಒಳ್ಳೆತನನೂ ಕೂಡ ಈ ಕಾಲದಲ್ಲಿ ಬಹಳ ಅದನ್ನ ಕೆಟ್ಟದಾಗಿ ಯೂಸ್ ಮಾಡುವಂತ ಜನರೇ ಜಾಸ್ತಿ ಇರುವಂತದ್ದು. ಸೊ ಐ ಆಮ್ ನಾಟ್ ಸೇಯಿಂಗ್ ನೀವು ಕೆಟ್ಟವರಾಗಿ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಅವ್ರು ಅರ್ಹರ ಅಂತ ಚೆಕ್ ಮಾಡಿ. ಈಗ ಮನುಷ್ಯ ಅಂದ್ಮೇಲೆ ಅಲ್ಲೋ ಇಲ್ಲೋ ಒಂದ್ ಕೆಲವು ತಪ್ಪುಗಳಾಗೋಗುತ್ತೆ. ಆದ್ರೆ ಅದೇ ಒಂದು ಹ್ಯಾಬಿಚುವಲ್ ಅಂದ್ರೆ ಹ್ಯಾಬಿಟ್ ಆಯ್ತು ಅಂದ್ರೆ ಇಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಮತ್ತೆ ನೀವು ಅನ್ಬೋದು, ಮ್ಯಾಮ್ ನನಗೆ ಭಯ ಆಗುತ್ತೆ, ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾನು ಈ ತರ ಎಲ್ಲ ಕ್ಷಮಿಸ್ಲಿಲ್ಲ ಅಂದ್ರೆ, ಅಥವಾ ಅವ್ರು ಏನ್ ವರ್ತಿಸ್ತಾ ಇದಾರೆ ಅದನ್ನ ನಾನು ಸಹಿಸ್ಕೊಳ್ಳಿಲ್ಲ ಅಂದ್ರೆ, ಸ್ವೀಕರಿಸ್ಕೊಳ್ಳಿಲ್ಲ ಅಂದ್ರೆ, ಅವ್ರು ನನ್ನ ಬಿಟ್ಟು ಹೋಗ್ತಾರೆ. ಈಗ ಎಷ್ಟೋ ಜನ ರಿಲೇಶನ್‌ಶಿಪ್‌ನಲ್ಲಿ ಇದ್ದು ಕೂಡ ಒಂಟಿತನನ ಅನುಭವಿಸ್ತಿದ್ದಾರೆ. ಸೊ ನೀವು ಅದನ್ನೇ ಮಾಡ್ತಿರ್ತೀರಾ. ಇವಾಗ ನೀವು ಒಂದು ಪಾರ್ಟ್ನರ್ ಜೊತೆ ಇದ್ದೀರಾ ಅಂದ್ರೆ, ಆ ಪಾರ್ಟ್ನರ್ ಒಂದು ಅಫೇರ್ ಇಟ್ಕೊಂಡಿದ್ದಾರೆ ಅಂದ್ರೆ, ನೀವು ಅದಕ್ಕೇನು ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂದ್ರೆ, ನೀವು ಅದಕ್ಕೆ ಯಾವುದೇ ರೀತಿಯಾದ ಸ್ಟೆಪ್ಸ್ ತಗೊಳ್ತಾ ಇಲ್ಲ ಅಂದ್ರೆ, ಅವ್ರು ನಿಮ್ ಜೊತೆ ಇರೋದಿಲ್ಲ. ಅವ್ರು ಇನ್ನ ಆಕೆನೋ ಆತನ ಜೊತೆನೋ ಇರ್ತಾರೆ. ಮನೇಲಿ ಇರ್ತಾಳೆ ಬಿಡು, ಬಿದ್ದಿರ್ತಾಳೆ, ಏನ್ ಮಾಡ್ತಾಳವಳು? ಏನ್ ಏನ್ ಮಾಡಕ್ಕಾಗತ್ತೆ ಅವಳ ಕೈಲಿ? ಸೊ ಈ ತರ ಏನ್ ಮಾಡಕ್ಕಾಗತ್ತೆ?
ಅನ್ನುವಂಥ ಒಂದು ಆಟಿಟ್ಯೂಡ್ ಒಬ್ರು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಲೈಫು ಇನ್ನೇನಿದೆ ನಮಗೆ ಅಲ್ವಾ? ಸೊ ನೆವರ್ ಎವರ್ ಪುಟ್ ಯೋರ್ ಸೆಲ್ಫ್ ಇನ್ ದಟ್ ಸ್ಟೇಟ್. ಭಯ ಇರಬೇಕು, ಅಯ್ಯೋ ನಾನು ಈ ಥರ ಏನಾದರೂ ಮಾಡಿದ್ರೆ ನನ್ನ ರಿಲೇಶನ್ಶಿಪ್ ಹಾಳಾಗುತ್ತೆ. ಸೊ ಅದು ಹೇಗೆ? ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲ್ಯೂನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು? ನಿಮ್ಮ ಲೈಫ್ನ ಅದ್ಭುತ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನ ಹೇಗೆ ಅದ್ಭುತ ಮಾಡ್ಕೊಳ್ಳುವಂಥದ್ದು? ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಮಾಡಬೇಕಾಗತ್ತೆ. ಕೆಲ್ಸಕ್ಕೆ ಹೋಗಿ, ನಾನು ಕೆಲ್ಸಕ್ಕೆ ಹೋಗಿ ಅಂತ ಹೇಳೋದೇ ಅದಕ್ಕೋಸ್ಕರ. ಒಂದು ಇಂಡಿಪೆಂಡೆಂಟ್ ಆಗಿರ್ಬೇಕಾಗತ್ತೆ. ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಇಟ್ ಈಸ್ ಮ್ಯಾಂಡೇಟರಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮುಖ್ಯವಾಗತ್ತೆ. ಇಂಥ ವ್ಯಕ್ತಿಗಳು ಈ ತರ ಒಂದು ಆ, ದುರ್ಬಲರಾಗಿರೋರ್ನ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಕೆಲಸ ಇಲ್ದಿರೋರು, ಅವರು ಏನೂ ಮಾಡಕ್ಕಾಗಲ್ಲ, ಅವ್ರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅನ್ನುವಂತ ಒಂದು ಆಟಿಟ್ಯೂಡ್ನ ಅವರಲ್ಲಿ ತಂದ್ಬಿಟ್ಟಿರ್ತಾರೆ. ಅಯ್ಯೋ ಅವಳ ಬಿಡು, ಮನೇಲಿ ಕೆಲಸ ಮಾಡ್ಕೊಂಡಿರ್ತಾಳೆ, ಅವಳೇನ್ ಮಾಡ್ತಾಳೆ, ನಾನು ಎಷ್ಟು ಜನರಿಗೆ ಮೋಸ ಮಾಡಿದ್ರು ಕೂಡ ಅವಳು ಮನೇಲೇ ಇರ್ತಾಳೆ, ಅವಳು ನಂಗೆ ಡಿವೋರ್ಸ್ ಕೊಡಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಮನ್ನೊಂದು ಕೆಲಸದ ಆಳಿನ ರೀತಿಯಾಗಿ ಬಳಸ್ಕೊಳ್ತಾರೆ. ಇಂಥದ್ದು ನಾನು ಎಷ್ಟೋ ಕೇಸಸ್ ನೋಡಿದ್ದೀನಿ. ಐ ಫೀಲ್ ಸ್ಯಾಡ್. ಬಟ್ ನಿಮ್ಮನ್ನ ನೀವು ಆ ಪರಿಸ್ಥಿತಿಗೆ ತಗೊಂಡ್ ಬರುವ ಅವಶ್ಯಕತೆ ಇಲ್ಲ. ನೀವು ಆ ಪರಿಸ್ಥಿತಿಲಿ ಇದ್ದೀರಾ ಅಂದ್ರೆ ಈಗ್ಲೂ ಕೂಡ ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಮಾಡ್ಕೋಬಹುದು. ಟ್ರಸ್ಟ್ ಮೀ, ನೀವು ಈಗ್ಲೂ ಕೂಡ ನಿಮ್ಮ ಲೈಫ್ ಚೆನ್ನಾಗಿ ಮಾಡ್ಕೋಬಹುದು. ಪರವಾಗಿಲ್ಲ, ಒಂದು 10,000 ಸಂಬಳ ಬರಲಿ, ಆದ್ರೆ 10,000 ನಿಮ್ಮ ಕೈಲಿ ಇದೆ, ಆ ದುಡಿಮೆ ನಿಮ್ಮಲ್ಲಿದೆ, ಆ ಧೈರ್ಯ ಕೊಡುತ್ತೆ. 10,000ನೂ ನಿಮ್ಗೆ ಧೈರ್ಯ ಕೊಡುತ್ತೆ, 5,000ನೂ ಒಂದು ಧೈರ್ಯ ಕೊಡುತ್ತೆ. ಮನೇಲೆ ಟ್ಯೂಷನ್ ಮಾಡ್ಬೋದು, ನಿಮ್ಗೆ ಆಚೆ ಹೋಗಕ್ ಆಗ್ತಾ ಇಲ್ಲ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಎಷ್ಟೊಂದಿದೆ. ಬಟ್ ಏನಾದ್ರೂ ಮಾಡಿ ಲೈಫಲ್ಲಿ. ಈ ರೀತಿಯಾಗಿರೋದಕ್ಕಿಂತ ಸತ್ತೋಗೋದೇ ವಾಸಿ ಅನ್ನುವಂಥ ಜನರು ಇದ್ದಾರೆ. ಸತ್ತೋಗ್ತಾರೆ, ಜೀವ ಕೊಟ್ಬಿಡ್ತಾರೆ. ಸೊ ಡೋಂಟ್ ಪುಟ್ ಯುವರ್ ಸೆಲ್ಫ್ ಇನ್ ಸಚ್ ಬ್ಯಾಡ್ ಸಿಚುವೇಶನ್. ನೆವರ್ ಎವರ್ ಪುಟ್. ಓಕೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.